ಸೊ ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಇವಾಗ ನಾನು ನಮ್ಮ ಬಾಣವರ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಆ್ಯಕ್ಚುಲಿ ಬಸ್ಸಿಂದ ಒಂದು ಪಾರ್ಸಲ್ ಬರ್ತಾ ಇದೆ. ಅದು ಪ್ಯಾನಿಯರ್ಸ್ ಹಾಕೋ ಸ್ಯಾಡಲ್ ಸ್ಟೇ. ಹಾಸನಲ್ಲಿ ಚಿಕ್ಕಮಂಗ್ಳೂರಲ್ಲೆಲ್ಲ ಇರಲಿಲ್ಲ. ಸೊ ತುಮಕೂರಲ್ಲಿ ಸಿಕ್ತು ನನಗೆ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಪಾರ್ಸಲ್ ಹಾಕಿದ್ದಾನೆ. ಇವಾಗಿನ 5-10 ಮಿನಿಟ್ಸಲ್ಲಿ ಬಸ್ ಬರಬೇಕು. ಸ್ಯಾಡಲ್ ಸ್ಟೇ ಇಸ್ಕೊಳೋಣ ಅವ್ರ ಹತ್ರ. ನಾರ್ಮಲ್ ಕುರಿಯರ್ಗಿಂತ ಬಸ್ಸಲ್ಲಿ ಕಳಿಸೋದು ಸೂಪರ್ ಫಾಸ್ಟು. ಅಲ್ಲಿ ಹಾಕಿದ್ರೆ ಇಲ್ಲಿ ಟಕ್ ಅಂತ ತೊಗೊಂಬಂದು ಕೊಡ್ತಾರೆ. ಏನೊಂದು 50-100 ಕೊಡಬೇಕಾಗುತ್ತೆ ಅವ್ರಿಗೆ ಅಷ್ಟೇ. ಸ್ಯಾಡಲ್ ಸ್ಟೇ ಅನ್ಬಾಕ್ಸಿಂಗ್ ಮಾಡೋಣ, ಹೇಗೆ ಫಿಟ್ ಮಾಡೋದಂತ ಎಲ್ಲ ಹೇಳ್ತೀನಿ. ಫೈನಲಿ ಸಖತ್ ಭಾರ ಇದೆ ಗುರು. ಅದೇ ಬಸ್ಸಲ್ಲಿ ಬಂತು, ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲ ನನಗೆ ನೋಡ್ತಾವ್ರೆ. ಲೆಟ್ಸ್ ಗೋ. ಸೊ ಗೈಸ್, ಅನ್ಬಾಕ್ಸ್ ಮಾಡೋಣ. ಹಿಯರ್ಸ್ ಆರ್ ವೆಪನ್ ಆಫ್ ಚಾಯ್ಸ್. ಫೈನಲಿ ಸ್ಯಾಡಲ್ ಸ್ಟೇ ಹಿಯರ್. ಪ್ಯಾಕಿಂಗ್ ಎಲ್ಲ ಕ್ರೇಜಿ ಆಗಿದೆ. ಇದೊಂದು ಸ್ಯಾಡಲ್ ಸ್ಟೇ, ಇದು ಬ್ಯಾಕ್ ಸೈಡು. ಪ್ಯಾಕಿಂಗ್ ಕ್ಲೀನಾಗಿ ಮಾಡ್ತಾರೆ ನೋಡಿ ಇವರು. ಇದೊಂದು ಸ್ಯಾಡಲ್ ಸ್ಟೇ. ಇದು ಬಂದುಬಿಟ್ಟು ಸ್ಕ್ರೀವ್ಸು. ಗೋಪುರ ಗರುಡಂಗಿರಿ ನೋಡಿದ್ರ ವ್ಲಾಗು? ಹಾಂ, ಹೋಗಿ ಬನ್ನಿ, ಚೆನ್ನಾಗಿದೆ. ನೀವು ಕಡೆ ಫಿಕ್ಸ್ ಮಾಡೋದು? ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಬರುತ್ತೆ, ಫ್ರೇಮ್ ಬರುತ್ತೆ. ಅದು ಹಾಕಿದ್ಮೇಲೆ ಗೊತ್ತಾಗೋದು. ಅದು ಫ್ರೇಮ್ ತರಿಸಿದ್ನಲ್ಲ, ಅದು ಕೂರಿಸ್ಬೇಕು ಇವಾಗ. ಹಾಂ, ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಟೇಲ್ ಲ್ಯಾಂಪ್ ಇದೆಲ್ಲ, ಅದು ಎಕ್ಸ್ಟೆಂಡರು. ಸೊ ಇದನ್ನೇನು ಹಾಕಲ್ಲ ನಾವು. ಮತ್ತು ಇದು ಇಂಡಿಕೇಟರ್ ಎಕ್ಸ್ಟೆಂಡರು. ಇದನ್ನು ಯೂಸ್ ಮಾಡಲ್ಲ ನಾವು, ಸಿಂಪಲ್ ಸೆಟಪ್ ಮಾಡ್ತೀವಿ ಅಷ್ಟೇ. ಶೋರೂಮ್ಗೆ ಹೋಗ್ತೀನಲ್ಲ ನೆಕ್ಸ್ಟ್ ಟೈಮ್, ಅವಾಗ ಇದೆಲ್ಲ ಮಾಡ್ಸೋಣ. ಸೊ ಗೈಸ್, ಇವಾಗ ಮೌಂಟಿಂಗ್ ಮಾಡೋಣ. ಮೌಂಟಿಂಗ್ ತುಂಬ ಈಸಿ, ಹೇಳ್ತೀನಿ ನೋಡಿ ಪಾಯಿಂಟ್ಸು. ಇದೊಂದು ಸ್ಕ್ರೂ ಪಾಯಿಂಟು, ಇದೊಂದು ಸ್ಕ್ರೂ ಪಾಯಿಂಟ್ ಮತ್ತು ಇದೊಂದು ಸ್ಕ್ರೂ ಪಾಯಿಂಟು. ನಾನು ಇನ್ಸ್ಟಾಲ್ ಮಾಡ್ತಾ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಸೆಟ್ಟಲ್ಲಿ 4 ಸೈಜಿನ ಸ್ಕ್ರೂ ಇದೆ. ಈ 4 ಸೈಜ್ ಸ್ಕ್ರೂನು ಎಲ್ಲೆಲ್ಲಿ ಹಾಕ್ಬೇಕಂತ ಹೇಳ್ತೀನಿ. ಸೊ ಗೈಸ್ ನೋಡಿ, ಇಲ್ಲಿ ಈ ಥರ 4 ಸೈಜ್ ಸ್ಕ್ರೂ ಬರುತ್ತೆ. ಈ ದೊಡ್ಡ ಸ್ಕ್ರೂ, ಮೀಡಿಯಮ್ ಸ್ಕ್ರೂ, ಸ್ಮಾಲ್ ಸ್ಕ್ರೂ ಮತ್ತು ಇದು ಎಕ್ಸ್ಟ್ರೀಮ್ ಸ್ಮಾಲ್ ಸ್ಕ್ರೂ. ಫಸ್ಟು ಉದ್ದ ಇರೋ ಸ್ಕ್ರೂ ಇಲ್ಲಿ ಕೂತ್ಕೊಳ್ಳುತ್ತೆ. ಮೀಡಿಯಮ್ ಇರೋ ಸ್ಕ್ರೂ ಬಂದುಬಿಟ್ಟು ಇಲ್ಲಿ. ಈ ಚಿಕ್ಕದಿರೋ ಸ್ಕ್ರೂ ಬಂದುಬಿಟ್ಟು ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಇದು 3 ಪಾರ್ಟ್ಸು, ವೆರಿ ಸಿಂಪಲ್. ಇದು ಬಂದ್ಬಿಟ್ಟು ಫುಲ್ ಎಕ್ಸ್ಟ್ರೀಮ್ ಸ್ಮಾಲ್ ಸ್ಕ್ರೂ. ಇದು ಹಿಂದ್ಗಡೆ ಫ್ರೇಮಲ್ಲಿ ಕೂತ್ಕೊಳ್ಳುತ್ತೆ. ಈ ಚಿಕ್ಕ ಸ್ಕ್ರೂ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಈ ಪಾರ್ಟು 4 ಕಡೆ, ಇಲ್ಲೊಂದು 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 ಇಲ್ಲೊಂದು. ಸೊ ಫಸ್ಟು ಇಲ್ಲಿರೋ ಸ್ಕ್ರೂನ ತೆಗಿಬೇಕು. ಇದಕ್ಕೆ 6 mm ಆಲಂಕಿ ಬೇಕು. ಗೈಸ್, ಇದು ಮಾಡಬೇಕಾದ್ರೆ ಹೆವಿ ಪೇಷನ್ಸ್ ಬೇಕು. ಅರ್ಜೆಂಟಲ್ಲಿ ಮಾಡಿದ್ರೆ ಇದು ಬಿಟ್ಟು ಸ್ಲಿಪ್ ಆಗಿಬಿಡುತ್ತೆ. ಬಿಟ್ಟು ಸ್ಲಿಪ್ ಆದರೆ ಓಪನ್ ಮಾಡೋಕ್ಕಾಗಲ್ಲ. ಸೊ ಇದು ಫುಲ್ ಓಪನ್ ಮಾಡಿಬಿಟ್ಟು ಸಿಗೋಣ ಗೈಸ್. ಲಾಂಗ್ ಡ್ರೈವ್ ಎಷ್ಟು ಕಿಲೋಮೀಟ್ರ್ ಇದೆ? ಇವಾಗ ತನಕ ಒಂದು 800 ಕಿಲೋಮೀಟರ್ ಹೋಗಿದ್ದೀನಿ ಮ್ಯಾಕ್ಸ್. 800? ಟೋಟಲ್ ಹೊಡೆದಿರೋದು? ಟೋಟಲ್ 6800 ರನ್ ಆಗಿದೆ ಅಷ್ಟೇ. ಜಾಸ್ತಿ ಅಲ್ಲಿ ಸುತ್ತಾಡ್ತೀನಿ ನಾನು. ಹೋದರೆ ಒಂದೇ ಸಲ ಲಾಂಗ್ ಟ್ರಿಪ್ ಹೋಗ್ಬಿಡ್ತೀನಿ. ಎಲ್ಲಿ ಹೋಗಿದ್ದೆ ಲಾಂಗ್? ಹಾಂ, ಲಾಂಗ್ ಅಂದರೆ ಕರ್ನಾಟಕ ಅಷ್ಟೇ. ನೆಕ್ಸ್ಟು ಮಹಾರಾಷ್ಟ್ರ ಹೊಡಿಬೇಕು ಅಂದ್ಕೊಂಡಿದ್ದೀನಿ. ಇದು ಅಮೆಝಾನಲ್ಲಿ ಬುಕ್ ಮಾಡಿದ್ದು? ಇಲ್ಲಪ್ಪ, ಶೋರೂಮಿಂದ ತರಿಸಿದ್ದು. ಅಮೆಝಾನಲ್ಲಿ ಸಿಗುತ್ತೆ ಇದೆಲ್ಲ. ಕೇರಳ ಹೋಗಿದೆಯಾ? ಕೇರಳ ಹೋಗ್ಬೇಕು, ಕೇರಳ ಹೋಗಿಲ್ಲ. ಲೈಟಿಂಗ್ಸ್ ಎಲ್ಲ ಇದೆ ಇದರಲ್ಲಿ? ಲೈಟಿಂಗ್ಸ್ ಏನಿಲ್ಲ. ಮತ್ತು ಕೇಬಲ್ ಕೊಟ್ಟಿದ್ದಾರೆ. ಆ ಕೇಬಲ್ಲು ಇಲ್ಲಿ ಎಕ್ಸ್ಟೆಂಡರ್ಗೆ ಹಾಕೋಕ್ಕೆ, ಅದನ್ನು ಸದ್ಯಕ್ಕೆ ಹಾಕಲ್ಲ. ಶೋರೂಮ್ಗೆ ಹೋದ್ಮೇಲೆ ಹಾಕ್ಸ್ತೀನಿ ಅದು. ಗೈಸ್, ಇನ್ನೊಂದು, ಇದು ಫಿಟ್ ಮಾಡಬೇಕಾದ್ರೆ ಇಲ್ಲಿ ಹೋಲ್ ಇದೆಯಲ್ಲ, ಈ ಹೋಲ್ ಇದೆಯಲ್ಲ, ಈ ಹೋಲ್ ಫಿಟ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಥ್ರೆಡ್ ಕಾಣಲ್ಲ. ಅದಕ್ಕೋಸ್ಕರ ಏನು ಮಾಡಿ, ಇದೆರಡನ್ನೂ ಲೂಸ್ ಮಾಡಿಕೊಂಡು ಆಮೇಲೆ ಇದು ಸೆಟ್ಟಿಂಗ್ ಮಾಡ್ಕೊಳ್ಳಿ. ಅವಾಗ ಇದು ಕರೆಕ್ಟಾಗಿ ನಿಮಗೆ ಅಲೈನ್ಮೆಂಟ್ ಸಿಗುತ್ತೆ. ಸೊ ಈ ಕಡೆ ಏನು ಇನ್ಸ್ಟಾಲ್ ಮಾಡಿದ್ದೀನಿ, ಇದೇ ಥರ ಆ ಸೈಡು ಇನ್ಸ್ಟಾಲ್ ಮಾಡ್ತೀನಿ. ನಟ್ನ ಫುಲ್ ಟೈಟ್ ಮಾಡಬೇಡಿ. ಲಾಸ್ಟಿಗೆಲ್ಲ ನಟ್ಟು ಹಾಕಾದ್ಮೇಲೆ ಒಂದೇ ಸಲ ಟೈಟ್ ಮಾಡೋಣ. ಇದು ಹಿಂದ್ಗಡೆದು ಫಿಟ್ಟಿಂಗ್ ಮಾಡಿದ್ದೀನಿ, ಸಿಂಪಲ್ಲು. ಈ ಸ್ಕ್ರೀವ್ಸ್ ಬರುತ್ತಲ್ಲ, ಈ ಸ್ಕ್ರೀವ್ಸ್ಗೆ ವಾಷರ್ ಹಾಕಿಬಿಟ್ಟು ಫಿಟ್ ಮಾಡೋದಷ್ಟೇ.
ನಾನು ಮತ್ತೆ ಹೇಳ್ತೀನಿ, ಎಲ್ಲ ಈ ಸ್ಕ್ರೂಸ್ ಎಲ್ಲ ಟೈಟ್ ಮಾಡಬೇಡಿ ಫಸ್ಟಿಗೆ, ಲಾಸ್ಟಿಗೆ ಟೈಟ್ ಮಾಡ್ಕೊಳ್ಳಿ. ಇದನ್ನು ಫಸ್ಟು ಗಟ್ಟಿಯಾಗಿ ಕೂರಿಸ್ಕೊಂಬಿಡಿ, ಅದಾದಮೇಲೆ ಸೈಡ್ದು ಏನೇನು ಸ್ಕ್ರೂಸ್ ಇದೆ ಅದನ್ನು ಟೈಟ್ ಮಾಡ್ಕೊಳ್ಳಿ. ಸೊ ಈ ಕಡೆನೂ ಕೂರಿಸಿದ್ದೀನಿ, ಕ್ರೇಜಿಯಾಗಿ ಕೂತ್ಕೊಂಡಿದೆ. ಇದು ಸ್ವಲ್ಪ ಅಲೈನ್ಮೆಂಟಲ್ಲಿ ಮಿಸ್ಟೇಕ್ ಇತ್ತು. ನಾನು ಮತ್ತೊಂದು ಸತಿ ನಿಮಗೆ ಸಜೆಸ್ಟ್ ಮಾಡ್ತೀನಿ, ನೀವು ಇದೆಲ್ಲ DIY ಎಲ್ಲ ಮಾಡಬೇಡಿ, ಹೋಗ್ಬಿಟ್ಟು ಶೋರೂಮಲ್ಲೇ ಹಾಕ್ಕೊಳ್ಳಿ. ನಾನೇನಕ್ಕೆ DIY ಮಾಡ್ತಾ ಇರೋದಂದರೆ, ನಾನು ಇವಾಗ ಶೋರೂಮ್ಗೆ ಹೋಗ್ಬೇಕಂದ್ರೆ ಮಿನಿಮಮ್ 60 ಕಿಲೋಮೀಟರ್ಸ್ ದೂರ ಹೋಗಬೇಕು. ನಂಗೆ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ, ನಾನು ಹಾಕಲೇಬೇಕಂತ ನಾನೇ ಹಾಕಿಬಿಟ್ಟೆ. ಸಖತ್ ಸ್ಟೋಡಿಯಾಗಿ ಕೂತ್ಕೊಂಡಿದ್ದೆ, ಒಂಚೂರು ಶೇಕಿಲ್ಲ. ಇದನ್ನು ಅಲ್ಲಾಡ್ಸಿದ್ರೆ ಇಡೀ ಗಾಡಿನ ಅಲ್ಲಾಡ್ತಾ ಇದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ಯಾನಿಯರ್ಸ್ ಅನ್ಬಾಕ್ಸು ಮತ್ತು ಪ್ಯಾನಿಯರ್ಸ್ ಇದ್ರ ಮೇಲೆ ಕೂರಿಸ್ಬಿಟ್ಟು ಹೇಗಿದೆ ಅನ್ನೋದ್ರ ಬಗ್ಗೆ ವೀಡಿಯೋ ಬರುತ್ತೆ. ಸೊ ಸ್ಟೇ ಟ್ಯೂನ್ಡ್ ಗೈಸ್. ಆ್ಯಂಡ್ ಗೈಸ್ ಇನ್ನೊಂದು ಹೇಳಬೇಕಿತ್ತು, ಈ ಇಂಡಿಕೇಟರ್ಸ್ ಏನಿದೆ, ಇಂಡಿಕೇಟರ್ಸ್ ಇಲ್ಲಿ ಫಿಟ್ ಆಗುತ್ತೆ. ಮತ್ತು ಇದು ಏನು ಟೇಲ್ ಲ್ಯಾಂಪ್ ಇದೆಯಲ್ಲ, ಇದು ಎಕ್ಸ್ಟೆಂಡರ್ ಇದೆ ನೋಡಿ ಇಲ್ಲಿ. ಈ ಎಕ್ಸ್ಟೆಂಡರ್ ಇಲ್ಲಿ ಇಟ್ಬಿಟ್ಟು ಈ ಥರ ಮುಂದೆ ಬರುತ್ತೆ ಟೇಲ್ ಲ್ಯಾಂಪು. ನಾನು ಇದೆರಡು ಏನೂ ಮಾಡಲ್ಲ, ನಾನು ನೆಕ್ಸ್ಟು ಸರ್ವಿಸ್ ಸೆಂಟ್ರಿಗೆ ಹೋದಾಗ ಮಾಡಿಸ್ತೀನಿ. ಅಷ್ಟೊಂದು ಪೇಷನ್ಸ್ ಎಲ್ಲ ಆಗಿರೋ ವೈರಿಂಗ್ ಎಲ್ಲ ಮಾಡಿಬಿಟ್ಟು ಇದೆಲ್ಲೆಲ್ಲ ಹಾಕಬೇಕು, ಅದೆಲ್ಲ ಅರ್ಥ ಆಗಲ್ಲ ನನಗೆ. ಸಿಂಪಲ್ಲಾಗಿ ನನಗೆ ಸ್ಯಾಡಲ್ ಸ್ಟೇ ಬೇಕಿತ್ತು ಪ್ಯಾನಿಯರ್ಸ್ ಇಡೋಕ್ಕೆ. ಸೊ ಈ ಥರ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.